ಮಧ್ಯಪ್ರಾಚ್ಯದಲ್ಲಿ ಯುದ್ಧ ದಿನೇ ದಿನೇ ತೀವ್ರಗೊಳ್ತಾನೇ ಇದೆ. 21ನೇ ದಿನವೂ ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಬಾಂಬ್ಗಳ ಸುರಿಮಳೆಗೈದಿದೆ. ಇತ್ತ ಇರಾನ್ ಕೂಡ ಇಸ್ರೇಲ್ಗೆ ಭಾರಿ ಆಘಾತವನ್ನೇ ಕೊಟ್ಟಿದೆ. ಬನ್ನಿ ಮಧ್ಯಪ್ರಾಚ್ಯದಲ್ಲಿ ಇವತ್ತು ಏನೇನಾಯ್ತು ನೋಡೋಣ. ಮಧ್ಯಪ್ರಾಚ್ಯ ಯುದ್ಧ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಮುಗಿಬಿದ್ದು ಇಂದಿಗೆ ಬರೋಬ್ಬರಿ 21 ದಿನ. ಇರಾನ್ ಕೂಡ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಭಾರೀ ಪ್ರತ್ಯುತ್ತರ ಕೊಡ್ತಲೇ ಬರ್ತಿದೆ. ಸದ್ಯಕ್ಕೆ ಯುದ್ಧ ಮುಕ್ತಾಯದ ಮುನ್ಸೂಚನೆ ಇರಲಿ, ಕನಿಷ್ಠ ಕದನ ವಿರಾಮದ ಮುನ್ಸೂಚನೆಯೂ ಕಾಣುತ್ತಿಲ್ಲ. ಇರಾನ್ನ ದೊಡ್ಡ ತಲೆಗಳನ್ನೇ ಇಸ್ರೇಲ್ ಅಮೆರಿಕ ಸೇನೆ ಹೊಡೆದುರುಳಿಸುತ್ತಿದ್ರೆ, ಇರಾನ್ನ ರೆವಲ್ಯೂಷನರಿ ಪಡೆ ಕೂಡ ದೋಸ್ತಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಡುತ್ತಿದೆ. ಅಮೆರಿಕದ F-35 ಟಾರ್ಗೆಟ್ಗೆ ಪ್ರತೀಕಾರ. IRGC ವಕ್ತಾರ ಅಲಿ ಮೊಹಮ್ಮದ್ ನೈನಿ ಫಿನಿಶ್. ಯುದ್ಧ ಆರಂಭವಾಗಿ 3ನೇ ವಾರ. ಮಧ್ಯಪ್ರಾಚ್ಯದ ಆಗಸದಲ್ಲಿ ಯುದ್ಧ ವಿಮಾನಗಳ ಭೋರ್ಗರೆತ ಮತ್ತಷ್ಟು ಹೆಚ್ಚಾಗಿದೆ. ಖುದ್ದು ಟ್ರಂಪ್ ಕೂಡ ನಿರೀಕ್ಷಿಸದಷ್ಟರ ಮಟ್ಟಿಗೆ ಇರಾನ್ ತಿರುಗೇಟು ಕೊಡ್ತಿದೆ. ಇದಕ್ಕೆ ನಿದರ್ಶನವೆಂಬಂತೆ ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ಗೆ ಇರಾನ್ ಏರ್ ಡಿಫೆನ್ಸ್ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಇರಾನ್ ದಾಳಿಯಿಂದಾಗಿ ಅಮೆರಿಕದ ವಾಯುಸೇನೆಯ ಬೆನ್ನೆಲುಬು ಎಂದೇ ಕರೆಯಲ್ಪಡುವ ಬರೋಬ್ಬರಿ 1,000 ಕೋಟಿ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ಜೆಟ್ಗೆ ಭಾಗಶಃ ಹಾನಿಯಾಗಿದೆ. ಆದರೆ ಅದರಲ್ಲಿದ್ದ ಸೈನಿಕರು ಬಚಾವಾಗಿದ್ದಾರೆ. ಇದರಿಂದ ಮತ್ತಷ್ಟು ಕೆರಳಿದ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಇದಕ್ಕೆ ಪ್ರತಿಯಾಗಿ ಇರಾನ್ನ ಮತ್ತೊಂದು ದೊಡ್ಡ ತಲೆಯನ್ನೇ ತೆಗೆದಿದೆ. ಬೆಳಿಗ್ಗೆಯಷ್ಟೇ ಇಸ್ರೇಲ್ ನಿರ್ನಾಮ ಮಾಡ್ತೀವಿ, ಟ್ರಂಪ್ ತಲೆ ತೆಗಿತೀವಿ ಅಂತ ಗುಡುಗಿದ್ದ IRGC ವಕ್ತಾರ ಹಾಗೂ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿಯನ್ನ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಹುಡುಕಿ ಕೊಂದು ಹಾಕಲಾಗಿದೆ. ಅಲಿ ಮೊಹಮ್ಮದ್ ನೈನಿ IRGC ಮುಖ್ಯ ವಕ್ತಾರ ಮಾತ್ರವಲ್ಲದೆ ಬ್ರಿಗೇಡಿಯರ್ ಜನರಲ್ ಕೂಡ ಆಗಿದ್ದ. ಇರಾನ್ನ ಮಾನಸಿಕ ಯುದ್ಧದ ಮಾಸ್ಟರ್ ಮೈಂಡ್ ಎಂದೇ ಈತನನ್ನ ಕರೆಯಲಾಗ್ತಿತ್ತು. ಅಷ್ಟೇ ಅಲ್ಲ, ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಬೆಳಿಗ್ಗೆಯಷ್ಟೇ ಟ್ರಂಪ್ ತಲೆ ಕಡಿಯೋದಾಗಿ ಹೇಳಿದ್ದ ಈತನನ್ನ ಆತ ಹೇಳಿಕೆ ನೀಡಿದ 2 ಗಂಟೆಯಲ್ಲಿ ಹತ್ಯೆ ಮಾಡಲಾಗಿದೆ. ಕಳೆದ 3 ದಿನಗಳ ಅಂತರದಲ್ಲಿ ಅಂದ್ರೆ ನೈನಿ ಹತ್ಯೆ 4ನೇ ಬಹುಮುಖ್ಯ ಟಾರ್ಗೆಟ್ ಆಗಿದೆ. ಮೊನ್ನೆಯಷ್ಟೇ IRGC ಮುಖ್ಯಸ್ಥ ಅಲಿ ಲಾರಿಜಾನಿಯನ್ನ ಹುಡುಕಿ ಕೊಲ್ಲಲಾಗಿತ್ತು. ನಂತರ IRGC ಕಮಾಂಡರ್ ಖಾಸೆಂ ಸುಲೇಮಾನಿ ಹಾಗೂ ಇರಾನ್ನ ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ನನ್ನ ಹೊಡೆದುರುಳಿಸಲಾಗಿತ್ತು. ಈ ಬೆನ್ನಲ್ಲೇ ಇದೀಗ ಅಲಿ ಮೊಹಮ್ಮದ್ ನೈನಿಯನ್ನ ಹತ್ಯೆ ಮಾಡೋ ಮೂಲಕ ಪ್ರಮುಖ ನಾಯಕರನ್ನ ಹೊಡೆದುರುಳಿಸಿದೆ. ಇರಾನ್ ಇಸ್ರೇಲ್ ತೈಲ ಘಟಕಗಳ ಧ್ವಂಸ. ಜಾಗತಿಕ ಮಟ್ಟದಲ್ಲಿ ಶುರುವಾಯಿತು ತೈಲ ತಲ್ಲಣ. ಮಧ್ಯಪ್ರಾಚ್ಯ ಮಹಾಯುದ್ಧದಿಂದ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ತಲ್ಲಣ ಶುರುವಾಗಿದೆ. ಕಾರಣ ಇರಾನ್ ಮತ್ತು ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿನ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಇರಾನ್ನ ದಕ್ಷಿಣ ಪಾರ್ಸ್ ಅನಿಲ ಘಟಕದ ಮೇಲೆ ಇಸ್ರೇಲ್ ಪಡೆ ಅಟ್ಯಾಕ್ ಮಾಡಿದೆ. ಇದರಿಂದಾಗಿ ತೈಲ ಘಟಕ ಧಗಧಗಿಸಿ ಹೊತ್ತಿ ಉರಿಯುತ್ತಿದೆ. ಮತ್ತೊಂದೆಡೆ ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ನ ಹೈಫಾದಲ್ಲಿನ ತೈಲ ಘಟಕಗಳ ಮೇಲೆ ಇರಾನ್ ಮಿಸೈಲ್ ದಾಳಿ ನಡೆಸಿದೆ. ಇದು ಎರಡೂ ದೇಶಗಳ ಆಂತರಿಕ ತೈಲ ಸರಬರಾಜಿಗೆ ತೊಡಕು ಸೃಷ್ಟಿಸಲಿದೆ ಎನ್ನಲಾಗ್ತಿದೆ. ಮತ್ತೊಂದೆಡೆ ಕತಾರ್ನ ತೈಲ ಘಟಕಗಳನ್ನು ಇರಾನ್ ಟಾರ್ಗೆಟ್ ಮಾಡಿದೆ. ಕುವೈತ್ನ ತೈಲ ಸಂಸ್ಕರಣಾ ಘಟಕದ ಮೇಲೆ ಡ್ರೋನ್ಗಳ ಮೂಲಕ ಭಯಾನಕ ದಾಳಿ ನಡೆಸಿದ್ದು ಮಿನಾ ಅಬ್ದುಲ್ಲಾ ಸಂಸ್ಕರಣಾಗಾರ ಹೊತ್ತಿ ಉರಿಯುತ್ತಿದೆ. ಹರ್ಮುಜ್ ಜಲಸಂಧಿಗೆ ಇರಾನ್ ತೆರಿಗೆ. ಜಲಸಂಧಿ ರಕ್ಷಣೆಗೆ USS ಟ್ರಿಪೋಲಿ ಎಂಟ್ರಿ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆಯಿಂದಾಗಿ ಜಗತ್ತಿನ ಆರ್ಥಿಕತೆಯ ಕುತ್ತಿಗೆ ಕಟ್ಟಿದಂತಾಗಿದೆ. ಹೀಗಿದ್ರೂ ಇರಾನ್ ಮಾತ್ರ ಜಲಸಂಧಿಯಲ್ಲಿ ಯಾವುದೇ ರೀತಿಯಲ್ಲೂ ರಾಜಿಗೆ ಸಿದ್ಧವಿಲ್ಲ. ಭಾರತ ಸೇರಿದಂತೆ ಏಷ್ಯಾದ ರಾಷ್ಟ್ರಗಳಿಗೆ ಇದು ನುಂಗಲಾರದ ತುತ್ತಾಗಿದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಇರಾನ್ ಹರ್ಮುಜ್ ಬಳಕೆಗೆ ಟ್ಯಾಕ್ಸ್ ವಿಧಿಸಲು ಚಿಂತನೆ ನಡೆಸಿದೆ. ಈ ಮೂಲಕ ಯುದ್ಧದಿಂದಾಗಿರೋ ನಷ್ಟವನ್ನ ಇತರೆ ರಾಷ್ಟ್ರಗಳಿಂದ ತೆರಿಗೆ ರೂಪದಲ್ಲಿ ವಸೂಲಿಗೆ ಮುಂದಾಗಿದೆ. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರ ಹರ್ಮುಜ್ ಜಲಸಂಧಿಯನ್ನೇ ತಮ್ಮ ವಶಕ್ಕೆ ಪಡೆಯುವುದಾಗಿ ಘೋಷಿಸಿದ್ದಾರೆ. ಜಲಸಂಧಿ ರಕ್ಷಣೆಗಾಗಿ USS ಟ್ರಿಪೋಲಿ ಯುದ್ಧ ನೌಕೆ ಆಗಮಿಸುತ್ತಿದ್ದು 2,000ಕ್ಕೂ ಹೆಚ್ಚು ಸೈನಿಕರು ಜೊತೆಗಿದ್ದಾರೆ. ಹೀಗಾಗಿ ಹರ್ಮುಜ್ ಜಲಸಂಧಿಯ ಚಿತ್ರಣ ಬದಲಾಗುವ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ವಿರುದ್ಧ ಯುರೋಪ್ ಕಿಡಿ. ನಿದ್ರೆಯಿಂದ ಎಚ್ಚೆತ್ತ ವಿಶ್ವಸಂಸ್ಥೆ ಯುದ್ಧದ ಬಗ್ಗೆ ಚರ್ಚೆ. ವಾಣಿಜ್ಯ ಹಡಗುಗಳು, ತೈಲ ಘಟಕಗಳು ಟಾರ್ಗೆಟ್ಗೆ ಹಾಗೂ ಹರ್ಮುಜ್ ಜಲಸಂಧಿಯಲ್ಲಿನ ನಿರ್ಬಂಧಕ್ಕೆ ಯುರೋಪಿಯನ್ ಯೂನಿಯನ್ ಕಿಡಿಕಾರಿದೆ.
ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಜಪಾನ್ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದೆ. ನಾಗರಿಕರು ಮೂಲಸೌಕರ್ಯಗಳ ಮೇಲೆ ದಾಳಿ ಒಪ್ಪಲ್ಲ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ನಿಯಮ ಉಲ್ಲಂಘನೆ ಆಗ್ತಿದೆ. ಈ ದಾಳಿ ಬೆದರಿಕೆಗಳನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿವೆ. ಆಕ್ರೋಶ ಹೆಚ್ಚಾಗ್ತಿದ್ದಂತೆ ವಿಶ್ವಸಂಸ್ಥೆ ಎಚ್ಚರಗೊಂಡಿದ್ದು ತೈಲ ಘಟಕ, ಆರ್ಥಿಕ ಸಂಪನ್ಮೂಲಗಳ ಮೇಲೆ ದಾಳಿಗೆ ಅಸಮಾಧಾನ ಹೊರಹಾಕಿದೆ. ಹೀಗಾಗಿ ಶೀಘ್ರವೇ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆ ನಡೆಯುವ ಸಾಧ್ಯತೆ ಇದೆ. ಈ ಮಧ್ಯೆ ಒಮಾನ್, ಮಲೇಷ್ಯಾ, ಫ್ರಾನ್ಸ್ ಜೊತೆ ಪ್ರಧಾನಿ ಮೋದಿ ಕೂಡ ಚರ್ಚೆ ನಡೆಸಿದ್ದಾರೆ. ರಾಜತಾಂತ್ರಿಕತೆ ಮೂಲಕ ಸಂಘರ್ಷಕ್ಕೆ ತೆರೆ ಎಳೆಯಬೇಕು, ಶಾಂತಿ ಸ್ಥಿರತೆ ಪುನರ್ಸ್ಥಾಪಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ತೈಲ ಘಟಕಗಳ ಮೇಲಿನ ದಾಳಿಯನ್ನ ಖಂಡಿಸಿದ್ದಾರೆ. ಹರ್ಮುಜ್ ಜಲಸಂಧಿಯ ಮೂಲಕ ನೌಕಾಯಾನದ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಗೆ ನಮ್ಮ ಬೆಂಬಲ ಇದೆ ಅಂತ ಪ್ರಧಾನಿ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಇದೀಗ ಜಾಗತಿಕ ದೇಶಗಳು ಮಧ್ಯಪ್ರಾಚ್ಯ ಯುದ್ಧದ ಕೊನೆಗೂ ಅಲರ್ಟ್ ಆದಂತೆ ಕಾಣುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.